ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ರೇಣುಕಾ ಸ್ವಾಮಿಯ ಬರ್ಬರ ಹತ್ಯೆ. ನಿಮ್ಮ ಅಭಿಮಾನವು ಅತಿರೇಕಕ್ಕೆ ಹೋಗದಿರಲಿ, ಅಂಧಾಭಿಮಾನ ನಿಮ್ಮನ್ನು ಅಪಾಯಕ್ಕೆ ದೂಡಬಹುದು ಅನ್ನೋ ವಿಚಾರವನ್ನು ನಾನು ಇವತ್ತು ನಿಮ್ಮ ಮುಂದೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನರಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚೆಚ್ಚು ಎಂದ ಸರ್ವಜ್ಞ. ಈ ಒಂದು ರೇಣುಕಾ ಸ್ವಾಮಿಯ ಒಂದು ಹತ್ಯೆಯ ಪ್ರಕರಣವನ್ನು ನೋಡುವಾಗ ಈ ಒಂದು ನಾಳ್ನುಡಿ ನಮಗೆ ಗಮನಕ್ಕೆ ಬರುತ್ತೆ. ಯಾಕೆ ಅಂತೇಳಿದ್ರೆ, ದರ್ಶನ್ ಅಂತೇಳುವಂತಹ ನಟ, ಇವತ್ತು ಚಿತ್ರನಟ, ಸಹಸ್ರಾರು ಕೋಟ್ಯಾಂತರ ಜನ ಯುವಕರು ಅವನ್ನ ಆರಾಧನೆ ಮಾಡ್ತಾರೆ, ಇವತ್ತು ಫಾಲೋ ಮಾಡ್ತಾರೆ, ಅತಿಯಾದ ಅಭಿಮಾನವನ್ನು ಕೂಡ ಇಟ್ಕೊಂಡಿದ್ದಾರೆ. ಆದರೆ ಆ ನಟ ತಾನು ಯಶಸ್ಸಿನ ಉತ್ತುಂಗದಲ್ಲಿದ್ದರೂ ಕೂಡ ಅಹಂಕಾರವನ್ನು ಮೈಗೂಡಿಸ್ಕೊಂಡು ಇವತ್ತು ಮಾಡಬಾರದಂಥ ಒಂದು ದೊಡ್ಡ ದುರ್ಘಟನೆಯನ್ನು ಮಾಡಿ ಒಂದು ಅಮಾಯಕ ಜೀವವನ್ನು ಬಲಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವತ್ತು. ಈಗ ರೇಣುಕಾ ಸ್ವಾಮಿ ಇದ್ರಲ್ಲ, ಅವರು ಅಭಿಮಾನಿಯೇ, ದರ್ಶನ್ಗೆ ಒಬ್ಬ ಅಭಿಮಾನಿ ಅಂತ ಹೇಳ್ತಾರೆ. ಆದರೆ ಆ ಅಭಿಮಾನ ಅತಿರೇಕಕ್ಕೆ ಹೋದಾಗ ಎಂಥ ಅವಘಡಗಳು ಸಂಭವಿಸ್ತವೆ ಅನ್ನೋಕ್ಕೆ ಈ ಘಟನೆ ನಾಗರಿಕ ಸಮಾಜದ ಮುಂದೆ ಬಹುದೊಡ್ಡ ಸಾಕ್ಷಿಯಾಗಿ ನಿಲ್ಲುತ್ತೆ. ಯಾಕೆ ಅಂತ ಹೇಳಿದ್ರೆ, ಈತ ದರ್ಶನನ್ನು ಫಾಲೋ ಮಾಡ್ತಾ ಇದ್ನ, ಸರಿ, ಖಂಡಿತ ಮಾಡಬೇಕಾಗಿತ್ತು. ಅವರ ಚಿತ್ರಗಳನ್ನು ಮನರಂಜನೆ ನೋಡ್ತಾ ಇದ್ನ, ಸರಿ ಇತ್ತು. ಆದರೆ ಆತ ಪವಿತ್ರ ಅಂತ ಹೇಳುವಂಥ ದರ್ಶನ್ ಅವರ ಎರಡನೇ ಪತ್ನಿ ಅಂತ ಹೇಳಲಾಗ್ತಾ ಇದೆ, ಅಥವಾ ಅವರ ಒಟ್ಟಿಗೆ ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ದ್ವಂದ್ವ ಇದೆ. ಯಾರು ನೋಡಿದವರಿಲ್ಲ, ಕೇಳಿದವರಿಲ್ಲ. ಎರಡನೇ ಪತ್ನಿ ನಮ್ಮದು ಮದುವೆ ಆಗಿದೆ ಅಂತ ಅವ್ರು ಹೇಳ್ತಾರೆ, ಇಲ್ಲ ಅವರು ಸಂಬಂಧ ಇದೆ ಅಂತ ಕೆಲವರು ಹೇಳ್ತಾರೆ. ಹಾಗಾಗಿ ಆಕೆಯ ಒಂದು ಪೋಸ್ಟ್ಗಳಿಗೆ ಈತ ಕೆಟ್ಟದಾಗಿ ಕಾಮೆಂಟ್ ಮಾಡುವಂಥ ಕಾರಣಕ್ಕೋಸ್ಕರ ಇವತ್ತು ಮರ್ಡರ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ನೋಡುವಾಗ ದರ್ಶನ್ಗೆ ಇವತ್ತು ಏನು ಕಡಿಮೆ ಇತ್ತು? ವಿಜಯಲಕ್ಷ್ಮಿ ಅನ್ನೋ ಪತ್ನಿ ಇದ್ದರು. ಅವರು ಪಟ್ಟಂಥ ಪರಿಶ್ರಮಕ್ಕೆ ಚಿತ್ರರಂಗದಲ್ಲಿ ಎಲ್ಲವೂ ಪ್ರಾಪ್ತ ಆಗಿತ್ತು ಅವ್ರಿಗೆ. ಅತ್ಯಂತ ಪ್ರಭಾವಯುತವಾದ ನಟನಾಗಿದ್ದ, ರಾಜಕಾರಣದಲ್ಲೂ ಪ್ರಭಾವವನ್ನು ಬೀರ್ತಕ್ಕಂಥ ನಟನಾಗಿದ್ದ. ಆದರೆ ಇವೆಲ್ಲ ಇರುವಾಗ ಇಂಥ ಒಂದು ಸಣ್ಣ ವಿಚಾರಕ್ಕೆ ಹೋಗಿ ಇವತ್ತು ಒಂದು ಹತ್ಯೆಯನ್ನು ಬರ್ಬರವಾಗಿ ಮಾಡಿಸುವಂಥ ಮಟ್ಟಕ್ಕೆ ಬಂದು ಇವತ್ತು ಸಮಾಜದಲ್ಲಿ ಇದ್ದಂಥ ಘನತೆ, ಗೌರವ ಎಲ್ಲನೂ ಹಾಳು ಮಾಡ್ಕೊಂಡು ಇವತ್ತು ಸೆರೆಮನೆಯಲ್ಲಿ ವಾಸ ಮಾಡುವಂಥ ಸ್ಥಿತಿಯನ್ನು ತಂದಿಟ್ಕೊಂಡಿದ್ದಾರೆ. ಹಾಗಾಗಿ ನಾವು ನೋಡೋಣ ಈ ಘಟನೆ ಹೇಗೆಲ್ಲ ಆಯಿತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಇವಾಗ ರೇಣುಕಾ ಸ್ವಾಮಿಯವರಿದ್ರಲ್ಲ, ಅವರು ಒಂದು ಏನೋ ಅವ್ಯಾಚ ಪದವನ್ನು ಮತ್ತು ಅವ್ಯಾಚ ಚಿತ್ರವನ್ನು ಕಳಿಸಿದ್ದಾರೆ ಇವ್ರಿಗೆ. ಆಗ ಪವಿತ್ರ ಅವರು ದರ್ಶನ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಈ ಥರ ಆಗಿದೆ ಅಂತ. ರಾಘವೇಂದ್ರ ಅಂತ ಹೇಳ್ತಕ್ಕಂಥ ದರ್ಶನ್ ಅಭಿಮಾನಿಗಳ ಸಂಘ ಚಿತ್ರದುರ್ಗದ ಅಧ್ಯಕ್ಷ, ಆತ ರೇಣುಕಾ ಸ್ವಾಮಿಯನ್ನು ಹುಡುಕಿ ಇವರಿಗೆ ಮೆಸೇಜನ್ನು ಕೊಡ್ತಾರೆ. ಆವಾಗ ಕರ್ಕೊಂಡು ಬಾ ಅಂತ ಇವರು ದರ್ಶನ್ ಅವರು ಹೇಳ್ತಾರೆ. ಇದು ಹಿನ್ನೆಲೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರುವಂಥ ಒಂದು ಗಂಭೀರವಾದ ವಿಷಯ ಇದೆ. ರೇಣುಕಾ ಸ್ವಾಮಿಯವರನ್ನು ಇವರು ಹೇಗೆ ಕರ್ಕೊಂಡು ಹೋದರು? ಮನವೊಲಿಸಿ ಕರ್ಕೊಂಡು ಹೋದ್ರ, ಅಥವಾ ರೇಣುಕಾ ಸ್ವಾಮಿಯೇ ಇವರು ಹೇಳಿದಂಥ ಬಣ್ಣದ ಮಾತುಗಳಿಗೆ ಬಲೆಗೆ ಬಿದ್ದು ಹೋದ್ರ ಅನ್ನೋವಂಥದ್ದು ಸ್ಪಷ್ಟತೆ ಸಿಗಬೇಕಾಗಿದೆ ಈ ಪ್ರಕರಣದಲ್ಲಿ. ಯಾಕೆಂದರೆ ರೇಣುಕಾ ಸ್ವಾಮಿ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೂ ಪತ್ನಿ ಇದ್ದಾರೆ. ಹಾಗಾಗಿ ಪಾಪ ಅವರು ಗರ್ಭಿಣಿ ಅಂತ ಹೇಳಲಾಗ್ತಾ ಇದೆ. ಇವತ್ತು ಅವ್ರ ತಂದೆ ತಾಯಿ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಒಂದು ಪ್ರಮೇಯವನ್ನು ದರ್ಶನನ್ನು ಈ ನಟ ತಗೊಂಬಂದು ಸಮಾಜದಲ್ಲಿ ಇಟ್ಟಿದ್ದಾರೆ. ಅದು ಅಲ್ಲದೆ ಅನುಕುಮಾರ್ ಅಂತ ಹೇಳೋ ಹುಡುಗ, ಪಾಪ ಆತನು ಇವರದ್ದೇ ಒಂದು ಅಭಿಮಾನಿಗಳ ಸಂಘದಲ್ಲಿದ್ದಾನೋ ಅಥವಾ ಖಾಸಗಿ ಆಟೋ ಡ್ರೈವರ್ ಅವನ್ನ ಹೆಂಗೆ ಬಲೆಗೆ ಬೀಳ್ಸ್ಕೊಂಡ್ರೋ ಗೊತ್ತಿಲ್ಲ. ಅವನ ಆಟೋದಲ್ಲಿ ಕರ್ಕೊಂಡು ಕಾರ್ ಹತ್ರ ಡ್ರಾಪ್ ಮಾಡಿದ ಅನ್ನೋ ಉದ್ದೇಶಕ್ಕೆ ಇವತ್ತು ಆತನು ಕೂಡ ಸೆರೆ ಬಂಧಿಸಲಾಗಿದೆ. ಅವರ ತಂದೆ ಹೃದಯಾಘಾತದಿಂದ ಅಸುನೀಗಿದ್ದಾರೆ, ಪಾಪ ಸತ್ತೋಗಿದ್ದಾರೆ ಅವ್ರ ತಂದೆ. ಅವರ ಫ್ಯಾಮಿಲಿಗೆ ದಿಕ್ಕ್ಯಾರು? ಇವರು ಮಾಡುವಂಥ ಈ ಮೇಲಾಟಗಳಿಂದಾಗಿ ಇವತ್ತು 10 ಫ್ಯಾಮಿಲಿಗಳು ಬೀದಿಗೆ ಬರುವಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ. ಇಲ್ಲಿ ರೇಣುಕಾ ಸ್ವಾಮಿಯವರನ್ನು ಕರ್ಕೊಂಬರ್ತಾರೆ ಎಲ್ಲಿಗೆ? ರಾಜರಾಜೇಶ್ವರಿ ನಗರದ ಒಂದು ಶೆಡ್ಡಿಗೆ, ಸೀಸ್ ಮಾಡಿರ್ತಾರಲ್ಲ ವೆಹಿಕಲ್ಸ್, ಆ ಶೆಡ್ಡಿಗೆ ಕರ್ಕೊಂಬರ್ತಾರೆ. ಅಲ್ಲಿ ಹೊಡೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಪತ್ರಿಕೆಗಳ ಆಧಾರದಲ್ಲಿ ನಾವು ನೋಡೋದಾದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದವಡೆ ಮುರಿದಿದೆ, ಮೈ ಮೇಲೆ ಹಲವಾರು ಕಡೆ 15-20 ಕಡೆ ತುಂಬ ಭೀಕರವಾದಂಥ ಹೊಡೆತಗಳು ಬಿದ್ದಿದೆ, 2 ಮೂಳೆ ಮುರಿದೋಗಿದೆ, ಮರ್ಮಾಂಗದಿಂದ ರಕ್ತಸ್ರಾವ ಆಗಿದೆ ಅಂತೆಲ್ಲ ಇವತ್ತು ರಿಪೋರ್ಟ್ ಬರ್ತಾ ಇದೆ.
ತಲೆಯಲ್ಲಿ ಪೆಟ್ಟಾಗಿ ರಕ್ತಸ್ರಾವ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಬ್ಬ ಪೊಲೀಸ್ ಅಧಿಕಾರಿ ಮಾಡಿರುವಂಥ ವಿಡಿಯೋ ಅಂತೂ ಇದು ತನ್ನ ಸ್ನೇಹಿತನ ಜೊತೆ ಶೇರ್ ಮಾಡಿದ್ದಾರೆ ಅಂತ ಹೇಳುವಂಥ ವಾಯ್ಸ್ ಕ್ಲಿಪ್ ಇವತ್ತು ವೈರಲ್ ಆಗ್ತಾ ಇದೆ. ಅದರಲ್ಲಿ ಎಲ್ಲ ವಿಧವಾದಂಥದ್ದು ಅಂದರೆ ಸಣ್ಣ ಹುಡುಗನ್ನ ತೆಗೆದು ಗೋಡೆಗೆ ಹೊಡಿತಾರೆ ಕೋಳಿ ಹೊಡೆದಂಗೆ ಅಂತ ಹೇಳಲಾಗ್ತಾ ಇದೆ ಇವತ್ತು. ಆದರೆ ಇನ್ನೂ ಒಂದು ಚಿತ್ರೀಕರಣ ಮಾಡಿರುವಂಥ ಮೊಬೈಲ್ ಇದೆ. ಅದರಲ್ಲಿ ಈತ ರೇಣುಕಾ ಸ್ವಾಮಿಯವರು ವೆಜ್ಜು ಅಂದರೆ ಸಸ್ಯಾಹಾರಿಯಾಗಿದ್ದರು. ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹೇಳಿದ್ರು ಬಲವಂತವಾಗಿ ನಾನ್ ವೆಜ್ ತಿಂದಿರಿಸೋವಂಥ ಸಂಗತಿಗಳೆಲ್ಲ ಬರುವಾಗ ಇದು ಯಾವ ರೀತಿಯ ಕ್ರೌರ್ಯ, ಇದು ಯಾವ ರೀತಿಯ ಬೀಭತ್ಸತನವನ್ನು ಇವರು ಮೆರೆದಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಈಗ ಬಂಧನ ಆಗಿರ್ಬೋದು. ಇಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಪೊಲೀಸರನ್ನು ಶ್ಲಾಘಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ ಈತ ಮಾಡಿದ್ದು ಒಂದೊಂದಲ್ಲ, ನನಗೆ ಕೊಲೆ ಮಾಡುವಂತಹ ಉದ್ದೇಶ ಇರಲಿಲ್ಲ ಅಂತ ಇವರು ಬಹಿರಂಗವಾಗಿ ಹೇಳ್ತಾರೆ. ಆದ್ರೂ ರೇಣುಕಾ ಸ್ವಾಮಿಯನ್ನು ಹೊಡೆದು ನೀನು ಊರಿಗೆ ಹೋಗು ಅಂತ ಹೇಳೋದಾಗಿದ್ದರೆ ಇವರು ಕೊಲೆ ಆಗೋ ಅಂದರೆ ಅವರು ಹಸು ನೀಗ್ತಾರಲ್ಲ, ಸತ್ತೋಗ್ತಾರಲ್ಲ, ಸಾವನ್ನಪ್ಪಿದನಲ್ಲ ರೇಣುಕಾ ಮೂರ್ತಿ, ಆ ಕೂಡಲೇ ಇವರೆಲ್ಲರೂ ಟೋಟಲ್ ಇದ್ರಲ್ಲ, ಇವರು ಎಲ್ಲರೂ ಹೋಗಿ ಸರೆಂಡರ್ ಆಗಬೇಕಾಗಿತ್ತು. ಆದರೆ 4 ಜನರನ್ನು ಮಾತ್ರ ಸರೆಂಡರ್ ಆಗಲಿಕ್ಕೆ ಹೇಳಿ ಅವ್ರಿಗೆ 30 ಲಕ್ಷ ರೂಪಾಯಿ ಆಮಿಷ ಒಡ್ಡಿ ಇನ್ನೊಬ್ಬರದ್ದು ಯಾರ್ದೋ ಸ್ಕಾರ್ಪಿಯೋವನ್ನು ತಗೊಂಬಂದು ಎಲ್ಲ ಮಾಡಿದ್ದಾರೆ ಇವರು. ಹಾಗಾಗಿ ಪೊಲೀಸರು ಅನುಮಾನ ಬಂದು ಇವರ ಒಂದು ಪ್ರಭಾವಿತನವನ್ನು ಬಳಸ್ಕೊಂಡು ಈ ಕೇಸಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ನಡೆಯೋದಕ್ಕೆ ಮುಂಚೆನೇ 14-15 ಜನರನ್ನು ಬಂಧನ ಮಾಡಿದ್ರಲ್ಲ, ಆ ವಿಷಯಕ್ಕೆ ನಾವಿವತ್ತು ಕರ್ನಾಟಕ ರಾಜ್ಯ ಪೊಲೀಸರನ್ನು ನಾವು ಶ್ಲಾಘನೆ ಮಾಡಲೇಬೇಕು. ಅಭಿನಂದನೆಗೆ ಅರ್ಹರವರು. ಈ ಯಾವ ಕೇಸಲ್ಲಿ ಏನೋ ಗೊತ್ತಿಲ್ಲ, ಈ ಕೇಸಲ್ಲಿ ಅವರು ತುಂಬ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಶ್ರಮಪಟ್ಟಿರೋದು ಮೇಲ್ನೋಟಕ್ಕೆ ಕಾಣುತ್ತೆ. ಆತ ಬರುವಾಗ ಬಳಸಿದ್ದಂಥ ಬಟ್ಟೆ ಬೇರೆ, ತದನಂತರದಲ್ಲಿ ಇಲ್ಲಿ ಹಾಕಿದಾರಲ್ಲ ತೊಗೊಂಬಂದು ಮೋರಿ ಹತ್ರ, ಆವಾಗಿನ ಬಟ್ಟೆಯ ಬೇರೆ ಅಂತ ಪೊಲೀಸ್ ವರದಿಗಳು ಇವತ್ತು ಹೇಳ್ತಾ ಇದೆ. ಆ ಸೆಕ್ಯೂರಿಟಿ ಗಾರ್ಡ್ ನೋಡಲಿಲ್ಲ ಅಂದಿದ್ರೆ, ಮಳೆ ಬಂದಿದ್ರೆ ಆತ ಕೊಚ್ಕೊಂಡೇ ಹೊರಟೋಗ್ತಾ ಇದ್ನೋ ಏನೋ ಗೊತ್ತಿಲ್ಲ, ಯಾವಾಗ ಬೆಳಕಿಗೆ ಬರ್ತಾ ಇತ್ತೋ ಅದು ಗೊತ್ತಿಲ್ಲ. ಇದರಿಂದ ಒಬ್ಬ ಪೊಲೀಸ್ ಅಧಿಕಾರಿಯ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಎಲ್ಲಾದರೂ ದೂರದಲ್ಲಿ ಎಸೀರಿ ಅಂತ. ನಾವು ಈಗ ಮೂಲ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ಇವತ್ತು ಸಮಾಜ, ಯುವ ಜನತೆ ಯಾರನ್ನು ಆದರ್ಶಕ್ಕೆ ತಗೋಬೇಕು, ನಾವು ಯಾರನ್ನು ಅಭಿಮಾನ ಮಾಡಬೇಕು ಅನ್ನೋದನ್ನು ಬಿಟ್ಟು ಅಂಧಾನುಕರಣೆ ಮಾಡೋ ಅಂಥದ್ದು ಇವತ್ತು ಮುನ್ನೆಲೆಗೆ ಬಂದಿರೋದ್ರಿಂದ ಇಂಥ ಒಂದು ಅವಘಡಗಳು ಸಂಭವಿಸ್ತಾ ಇರತಕ್ಕಂಥದ್ದು. ರೇಣುಕಾ ಸ್ವಾಮಿಯ ಜೀವನದಲ್ಲಿ ಸ್ವಲ್ಪ ನಾವು ಮಾಧ್ಯಮಗಳಲ್ಲೇ ನೋಡುವಾಗ ಅವನಿಗೇನು ಕೊರತೆ ಇಲ್ಲ ಅನ್ನೋದು ಕಾಣುತ್ತೆ. ತಂದೆ ತಾಯಿ ಇದ್ದಾರೆ, ಅಜ್ಜಿ ಇದ್ದಾರೆ, ಸ್ವಂತ ಮನೆ ಇದೆ, ಮತ್ತು ಸ್ವಾಮೀಜಿಗಳೆಲ್ಲ ಅವ್ರ ಮನೆಯಲ್ಲಿ ಬಂದು ತಂಗಿ ಹೋಗ್ತಾರೆ. ಅವರು ಒಂದು ಪೂಜ್ಯನೀಯ ಭಾವನೆಯಿಂದ ಅವರನ್ನು ಪೂಜಿಸಿ ಕಳಿಸ್ತಾರೆ ಅಲ್ಲಿ. ಮತ್ತು ಅವರು ಒಂಥರ ಒಳ್ಳೆ ಒಂದು ಕುಟುಂಬ ಅನ್ನೋದು ಗಣನೆಗೆ ಬರುತ್ತೆ. ಆ ಇಬ್ಬರು ಕಪಲ್ಸನ್ನು ನೋಡುವಾಗ, ಅಂದರೆ ರೇಣುಕಾ ಸ್ವಾಮಿ ಮತ್ತು ಅವರ ಪತ್ನಿಯನ್ನು ನೋಡುವಾಗ ಎಷ್ಟು ಈಡು ಜೋಡು ತುಂಬ ಚೆನ್ನಾಗಿದೆ ರೀ, ಎಷ್ಟು ಚೆನ್ನಾಗಿದ್ದಾರೆ ಅವರು. ಆತ ಇದು ಮಾಡಿದಂಥ ಒಂದು ಸಣ್ಣದಾದಂಥ ತಪ್ಪು ಆತನ ಜೀವನವನ್ನೇ ಬಲಿ ಪಡೆದಿದ್ದಲ್ಲದೆ ಅವರ ತಂದೆ ತಾಯಿ ಇವತ್ತು ಕಣ್ಣಲ್ಲಿ ಕೈ ತೊಳಿಬೇಕು. ಸರ್ಕಾರ ಇಲ್ಲಿ ದಿಟ್ಟವಾದ ಹೆಜ್ಜೆಯನ್ನು ಇಟ್ಟು ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನ್ಯಾಯವನ್ನು ಕಲ್ಪಿಸಿ ಕೊಡಲೇಬೇಕು. ಈ ಹಿಂದೆ ಪ್ರಜ್ವಲ್ ರೇವಣ್ಣನ ಘಟನೆ ಆದಾಗ ನಾನು ಕೂಡ ಹೇಳಿದ್ದೇನೆ, ಮಾಧ್ಯಮದವರು ಇದನ್ನು ಹಿಡ್ಕೊಂಡು ರಬ್ಬರ್ ಬ್ಯಾಂಡ್ ಥರ ಎಕ್ಸ್ಪ್ಯಾಂಡ್ ಆಗಿ ಎಳಿತಾರೆ ಈ ವಿಷಯವನ್ನು ಅಂತ. ಯಾಕೆ ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ಕ್ಲಾರಿಟಿ ಮಾಡ್ತೀನಿ. ಅಲ್ಲಿ ಹೆಣ್ಣು ಮಕ್ಕಳ ಒಂದು ಚಿತ್ರಗಳನ್ನು ಮಾರ್ಫ್ ಕೂಡ ಮಾಡದೆ, ಅಂದರೆ ಬ್ಲರ್ ಮಾಡದೆ ಏಕಾಏಕಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿಬಿಟ್ಟಿದ್ರು. ಆ ಕಾರಣಕ್ಕೋಸ್ಕರ ಅದನ್ನು ನಾವು ಹೇಳಿದ್ವಿ ಹೊರತು, ಆದರೆ ಈ ವಿಷಯದಲ್ಲಿ ಪ್ರಭಾವಗಳು ಹೆಚ್ಚಿಗೆ ಕೆಲಸ ಮಾಡೋದ್ರಿಂದ ತನಿಖೆಯ ಹಾದಿ ಹಳ್ಳ ಹಿಡಿಸೋದಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆಗಳು ಆಗೋದ್ರಿಂದ ಈಗ ಮಾಧ್ಯಮಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಮುನ್ನೆಲೆಗೆ ತಂದಿರತಕ್ಕಂಥದ್ದು ಸೂಕ್ತವೇ ಇದೆ. ಹಾಗಾಗಿ ಇದರಲ್ಲಿ ಗಂಭೀರವಾದ ಆಳವಾದ ತನಿಖೆ ಆಗಲೇಬೇಕು. ದರ್ಶನ್ ಅನ್ನೋ ಈ ನಟ ಏನಿದ್ದಾರೆ ಇವತ್ತು, ಇವರ ಗ್ಯಾಂಗ್ ಅಂದರೆ ಒಂದು ತಂಡ ಏನು ಕಟ್ಕೊಂಡಿದ್ದಾರೆ ಇವರು ಆಪ್ತ ವಲಯದಲ್ಲೂ, ಅದರಲ್ಲಿ ಇಬ್ಬರು ಕೌನ್ಸಿಲರ್ ಆಗಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡಿದ್ರಂತೆ. ಗಿರಿನಗರದವರೊಬ್ಬರು, ಮೈಸೂರವರೊಬ್ಬರು. ಪಾಪ ಒಬ್ಬ ಹುಡುಗ ಕ್ಯಾಬ್ ಡ್ರೈವರನ್ನು ಕರ್ಕೊಂಬಂದಿದ್ದಾರೆ. ಅವನು ಕೂಡ ಇವತ್ತು ಬಲಿಪಶು ಆಗಿದ್ದಾನೆ. ಒಬ್ಬರು ಯಾರೋ ಸ್ಕಾರ್ಪಿಯೋ ಗಾಡಿ ಕೊಟ್ಟಿದ್ದಕ್ಕೆ, ಇದು ಪಾರ್ಥಿವ ಶರೀರನ ತಗೊಂಬಂದು ಅಲ್ಲಿ ಹಾಕಲಿಕ್ಕೆ ಕೊಟ್ಟಂಥ ಗಾಡಿ ಅವನು ಬಲಿಯಾಗಿದ್ದಾನೆ. ಈ ಥರ 16-17 ಜನರ ಫ್ಯಾಮಿಲಿಗಳು ಇವತ್ತು ಬೀದಿಗೆ ಬಂದು ಬೀಳ್ತಾ ಇದೆ. ಇದಕ್ಕೆಲ್ಲ ಹೊಣೆ ಯಾರು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ.
ಈ ದರ್ಶನ್ ಅನ್ನೋ ನಟ ಇದ್ದಾರಲ್ಲ, ಇವರು ಒಂದೆರಡಲ್ಲ ಹಲವಾರು ಕೃತ್ಯಗಳು ಇವ್ರದ್ದು ಬೆಳಕಿಗೆ ಬರ್ತಾ ಇರೋದು ಪ್ರಕರಣಗಳು. ವನ್ಯಜೀವಿ ಕಾಯ್ದೆ ಇದೆಯಲ್ಲ, ಅದನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ. ಅಂದರೆ ಏನು ಬಾತುಕೋಳಿಗಳನ್ನೇನೋ ಸಾಕಬಾರ್ದಂತೆ, ಅದಕ್ಕೆ ಅನುಮತಿ ಇಲ್ಲದೆ ಸಾಕಿ ಅದೆಲ್ಲ ಕೇಸ್ ಇದೆ. ಅದಲ್ಲದೆ ನಿರ್ಮಾಪಕರ ಮೇಲೆ ಎಲ್ಲ ಇವರು ಕೆಟ್ಟದಾಗಿ ಮಾತಾಡಿರೋದು, ಮತ್ತು ಮಹಿಳಾ ಆಯೋಗದ್ದು ಕೇಸ್ ಇದೆ, ಮತ್ತು ವಿಜಯಲಕ್ಷ್ಮಿ ಅವ್ರಿಗೆ ಹೊಡೆದಂಥ ಕೇಸ್ ಇದೆ. ಅವಾಗೆಲ್ಲ ಕನ್ನಡದ ಮೇರು ನಟರ ಎಲ್ಲರೂ ಕೂತ್ಕೊಂಡು ಅವತ್ತು ಸಂಧಾನ ಮಾಡಿ ಅವರ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಬಿಟ್ರಲ್ಲಪ್ಪ. ನೀವು ನಿಜವಾಗ್ಲೂ ಸುಸಂಸ್ಕೃತರೇ ಆಗಿದ್ದರೆ ಅವತ್ತಿಗೆ ಬುದ್ಧಿ ಕಲಿತು ನೀವು ಸಮಾಜದಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾಯಿದ್ರಿ. ಆದರೆ ಇವತ್ತು ನೀನು ಯಶಸ್ಸಿನ ಉತ್ತುಂಗಕ್ಕೆ ಏರಿದೆಯಾ ಅನ್ನೋ ಒಂದೇ ಕಾರಣಕ್ಕೆ ನಾನು ಏನೇ ಮಾಡಿದ್ರು ನಡೆಯುತ್ತೆ ಅನ್ನೋ ಅಹಂಬು ನೆತ್ತಿಗತ್ತಿದ ಕಾರಣ ಇವತ್ತು ಒಬ್ಬ ಅಮಾಯಕನ ಪ್ರಾಣ ನಡು ರಸ್ತೆಯಲ್ಲಿ ಕೋಳಿಗಿನ್ನ ಕಡೆಯಾಗಿ ಹೋಗಿದೆ. ಇದಕ್ಕೆ ಯಾರು ಹೊಣೆ? ಆ ರೇಣುಕಾ ಸ್ವಾಮಿಯವರ ಪತ್ನಿ ಇದ್ದಾರಲ್ಲ, ಅವರು ಇವತ್ತು ಪಾಪ ಅವರ ಜೀವನಕ್ಕೆ ನೀವು ಏನು ಬೆಲೆ ಕೊಡಲಿಕ್ಕಾಗ್ತದ? ಅವರು ಜೀವನಾಂತರ ಪರ್ಯಂತರ ಪೂರ ಕೊರಗಬೇಕಾಗುತ್ತೆ. ಅದಕ್ಕೆ ಯಾರು ಬೆಲೆ ಕೊಡೋಕ್ಕಾಗಲ್ಲ. ಇವತ್ತು ಅವರ ತಂದೆ ತಾಯಿ ಇಳಿ ವಯಸ್ಸಿನಲ್ಲಿ ಪುತ್ರ ಶೋಕಂ ನಿರಂತರಂ ಅಂತ ಹೇಳೋಂತೆ ಕಣ್ಣೀರಿನಲ್ಲಿ ಕೈ ತೊಳೆಯೋ ಅಂಥ ಪ್ರಮೇಯವನ್ನು ನೀವು ಮಾಡಿದ್ದೀರಾ. ನೀವು ಯಾವ ಆದರ್ಶವನ್ನು, ಅಂದರೆ ಈ ಸಮಾಜ ನಿಮ್ಗೇನು ಕೊಟ್ಟಿಲ್ರಿ? ಎಲ್ಲ ಕೊಟ್ಟಿದಲ್ರಿ. ಯಶಸ್ಸು, ಕೀರ್ತಿ, ಸಂಭಾವನೆ, ಹೋದ ಕಡೆ ಬಂದ ಕಡೆ ಜೈ ಜೈಕಾರಗಳು. ಎಷ್ಟೋ ಕರ್ನಾಟಕದ ಮೂಲೆಯಿಂದ ಯುವಕರು ನೀನು ಬರ್ತಡೇ ಆದರೆ ಕಿಲೋಮೀಟ್ರ್ ಗಟ್ಟಲೆ ಲೈನ್ ನಿಲ್ತಾ ಇದ್ರಲ್ಲಪ್ಪ, ನೀನು ಟಾಟಾ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಅವ್ರು ಏನು ಮಾಡ್ಬೇಕ್ರಿ? ಮನೆಯಲ್ಲಿ ಉಗಿಸ್ಕೊಂಡು ಬೈಸ್ಕೊಂಡು ತಂದೆ ತಾಯಿ ಹತ್ರ ದಿನಗಟ್ಟಲೆ ಬಂದು ನಿಮ್ಮ ಮನೆ ಮುಂದೆ ಕಾಯ್ತಾಯಿದ್ರು. ಅವ್ರ ತಂದೆ ತಾಯಿಗೊಂದು ನಮಸ್ಕಾರ ಮಾಡ್ತಾಯಿದ್ರು ಇಲ್ಲ ಕಾಲಿಗೆ. ಅಂಥವರೆಲ್ಲ ಬಂದು ನಿಮ್ಮ ಮನೆ ಹತ್ರ ಕಾಯ್ತಾಯಿದ್ರು. ಅಂಥವ್ರಿಗೆ ಏನಪ್ಪ ಮಾಡಿದೆ ನೀನು ಇವತ್ತು? ಈತ ಕೂಡ ನೀನು ಅಭಿಮಾನಿನೇ ಅಂತ ಹೇಳ್ಕೊಳ್ತಾನಲ್ಲ. ನೀವು ಯಾವುದೋ ಈ ಅಪಸವ್ಯಗಳು ಮಾಡ್ತಾ ಇದ್ದೀರಲ್ಲ. ಈ ವಿಜಯಲಕ್ಷ್ಮಿ ಅವರ ಜೀವನದಲ್ಲಿ ನೀನು ಪ್ರವೇಶ ಮಾಡಬೇಡ, ಅಂದರೆ ಪವಿತ್ರ ಗೌಡ ನೀನು ಪ್ರವೇಶ ಮಾಡಬೇಡ ಅನ್ನೋ ಮೆಸೇಜ್ ಹಾಕಿದ್ನಲ್ಲ, ಆತ ಇಲ್ಲಿ ಕೂಡ ಅಂಧಾಭಿಮಾನದಿಂದ ದರ್ಶನನ ಏಳಿಗೆಯನ್ನೇ ಬಯಸ್ತಾ ಇದ್ದ. ಅಂಥ ವ್ಯಕ್ತಿಯನ್ನು ನೀವು ಇವತ್ತು ಬರ್ಬರವಾಗಿ ಹತ್ಯೆ ಮಾಡಿದ್ದೀರಾ ಅಂತ ಹೇಳಲಾಗ್ತಾ ಇದೆ. ನಾವಿಲ್ಲಿ ಯಾಕೆ ಹೇಳಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ದೇಶದ ಕಾನೂನಿನ ವ್ಯವಸ್ಥೆ ಆ ಥರ ಇದೆ. ನೀವು ಮಾಡಿದ್ದೀರಾ ಅಂತ ನಾವು ಹೇಳಂಗಿಲ್ಲ. ಕಾನೂನಿಗೆ ಗೌರವವನ್ನೇ ಕೊಡಬೇಕಾಗುತ್ತೆ. ಯಾಕೆ ಅಂದರೆ ಅಪರಾಧ ಸಾಬೀತಾಗಬೇಕು ಸ್ವಾಮಿ. ಇವತ್ತು ನಿಮ್ಮದು ಇದು ಈ ಸ್ಟೇಷನ್ದು ಇವತ್ತು ಮುಗಿಯುತ್ತೆ. ನಿಮ್ಮದು ಬಂಧನದಲ್ಲಿ ಇಟ್ಕೊಂಡಿದ್ದಾರಲ್ಲ ಅವಧಿ. ನಾನು ಈ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ನಿಮ್ಮನ್ನು ಮತ್ತೆ ಕೋರ್ಟಿಗೆ ಸಬ್ಮಿಟ್ ಮಾಡಿರ್ತಾರೆ. ಅಲ್ಲಿಂದ ಮುಂದೆ ನೀವು ಪರಪ್ಪನಗರದಲ್ಲಿ ಹೋಗಿ ಮುದ್ದೆ ಮುರಿತೀರಾ, ಇಲ್ಲ ಇಲ್ಲೇ ಅನ್ನಪೂರ್ಣೇಶ್ವರಿ ಸ್ಟೇಷನಲ್ಲೇ ಕೂತ್ಕೊಂಡು ಶಾಮಿಯಾನ ಕಟ್ಟಿಸ್ಕೊಂಡು ಸುತ್ತಲೂ ಒಳಗಡೆ ಪೊಲೀಸವ್ರಿಗೆ ಕೊಡಬಾರ್ದು ಕಾಟ ಕೊಡ್ತೀರಾ, ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಥ ಮಾತುಗಳನ್ನು ಆಡಬಾರ್ದು, ಇಂಥ ವಿಚಾರಗಳು ನಾವು ಮತ್ತೆ ಮುನ್ನೆಲೆಗೆ ಬರಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಆದರೆ ನಿಮ್ಮಂಥ ಸಮಾಜದಲ್ಲಿ ಮೇಲ್ವರ್ಗದಲ್ಲಿ ಇರ್ತಂಥವ್ರು, ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ಜನರು ನೀವೇ ಈ ಥರ ಮಾಡಿದ್ರೆ ಈ ಸಮಾಜ ದಿಕ್ಕೆಟ್ಟೋಗದೆ ಇನ್ನೇನಾಗುತ್ತೆ? ನಿಮ್ಮಂಥ ನಟರನ್ನು ನಂಬಿ ನಿಮ್ಮ ಒಂದು ಅಭಿಮಾನಿಗಳಾಗ್ತಾರಲ್ಲ, ಚಿತ್ರ ನೋಡಿ ದುಡ್ಡು ಕೊಟ್ಟನ, ಚಿತ್ರ ನೋಡಿ ಬನ್ನ ಅಂತಂದಿರ ನಿಮ್ಮನ್ನು ಅಂಧಾಭಿಮಾನದಲ್ಲಿ ಮಾಡಿಕೊಂಡು ಅವ್ರ ಜೀವನಗಳು ಹಾಳು ಮಾಡ್ಕೊಳ್ತಾರಲ್ಲ, ಅಂಥ ಯುವಕರಿಗೆ ನಾನು ಒಬ್ಬ ಸಾಮಾನ್ಯ ನಾಗರಿಕನಾಗಿ ಒಂದು ಸಂದೇಶವನ್ನು ಕೊಡ್ತೀನಿ. ನೀವು ಯಾರನ್ನಾದರೂ ಆದರ್ಶವಾಗಿ ಸ್ವೀಕಾರ ಮಾಡಬೇಕಾದ್ರೆ ನಿಮ್ಮ ತಂದೆ ತಾಯಿಯನ್ನು ಸ್ವೀಕಾರ ಮಾಡಿ. ಯಾಕೆಂದರೆ ಜಗತ್ತಿನಲ್ಲಿರೋ 99.99% ಹೆಚ್ಚಿನ ತಂದೆ ತಾಯಿಯರು ದೇವರಿಗಿನ್ನ ದೊಡ್ಡವರು. ಅವರನ್ನು ಆದರ್ಶವಾಗಿ ತಗೊಳ್ಳಿ. ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದು ಬಿಟ್ಟು ರಾಷ್ಟ್ರಪುರುಷರು ಎಷ್ಟೋ ಜನ ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ನಗುತ್ತಾ ಅರ್ಪಣೆ ಮಾಡಿದಂಥ ಸಹಸ್ರಾರು ಜನ ರಾಷ್ಟ್ರಪುರುಷರಿದ್ದಾರೆ. ಅಂಥವ್ರನ್ನು ನೀವು ಆದರ್ಶವಾಗಿ ತಗೊಳ್ಳಿ. ಅದು ಬಿಟ್ಟು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಎಷ್ಟೋ ಜನ ಸಾಧು ಸಂತರಿದ್ದಾರೆ. ಅಂಥವ್ರನ್ನು ನೀವು ಆದರ್ಶವಾಗಿ ತಗೊಳ್ಳಿ. ನಿಮ್ಮ ಜೀವನದಲ್ಲಿ ಅವರ ಒಂದು ಉತ್ಕೃಷ್ಟ ಗುಣಗಳನ್ನು ಅಳವಡಿಸ್ಕೊಂಡು ದೇಶಕ್ಕೆ ಮಾದರಿಯಾಗಿ ನಿಲ್ರಿ. ಅದನ್ನು ಬಿಟ್ಟು ಹಣದ ಅಹಂಭಾವ ನತ್ತಿಗತ್ತಿದಂತಹ ಅರೆಬರೆ ವಿಚಾರವಂತರನ್ನು ನೀವು ಆದರ್ಶವಾಗಿ ಸ್ವೀಕಾರ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ರೇಣುಕಾ ಸ್ವಾಮಿಯವರ ಜೀವನದಲ್ಲಿ ಘಟಿಸಿದಂತಹ ಘಟನೆಗಳು ಘಟಿಸುವಂತಹ ಸಂಭವವೇ ಹೆಚ್ಚಿರುತ್ತೆ ಅನ್ನೋದನ್ನು ನಾನು ಯುವ ಜನರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಆಗಿದ್ದು ಆಗಿ ಹೋಗಿದೆ. ಚಂದನವನ ಅಂತ ಹೇಳೋ ಅಂಥ ಕರ್ನಾಟಕದ ಚಿತ್ರರಂಗ, ಸುಸಂಸ್ಕೃತವಾದ ಚಿತ್ರರಂಗ, ಸಣ್ಣ ಬೌಂಡ್ರಿ ಇರ್ತಕ್ಕಂಥ ಚಿತ್ರರಂಗದಲ್ಲಿ ಇಂಥವು ನಟರು ಮುಂದೆ ಉದಯವಾಗದೇ ಇರಲಿ ಅಂತ ಭಗವಂತನ ಚರಣದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಒಳ್ಳೆಯದೋ ಕೆಟ್ಟದೋ
ಅಭಿಮಾನಿಗಳಾಗೋಗಿದ್ದೀರ ನೀವು. ಆದರೆ ಅಭಿಮಾನಿಗಳು ಅಂತ ಹೇಳಿದ್ಮೇಲೆ ಆಯಿತು, ನೀವು ಒಂದು ಕೆಲಸವನ್ನು ಮಾಡ್ಬೋದಾಗಿತ್ತು. ಏನೋ ತಪ್ಪು ಘಟಿಸಿದೆ, ಕಾನೂನು ತನ್ನ ದಿಟ್ಟ ಹೆಜ್ಜೆಯನ್ನು ಇಟ್ಟು ಕಠೋರವಾದ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತೆ. ಇಂದಲ್ಲ ನಾಳೆ 90 ದಿನ ಇರುತ್ತೆ FIR ಫೈಲ್ ಮಾಡಿ ಇದು ಮಾಡೋಕ್ಕೆ. ಇದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಆದ್ರೂ ಕೂಡ ಈ ಘಟನೆಯಲ್ಲಿ ಇವತ್ತು ಎಲ್ಲ ಹೇಳ್ತಾ ಇರೋದು, ತಿಳಿದಂಥ ಕಾನೂನು ತಜ್ಞರೆಲ್ಲ ಹೇಳ್ತಾ ಇರೋದು, ಖಂಡಿತವಾಗ್ಲೂ ಕಠೋರವಾದ ಶಿಕ್ಷೆ ಈ ದರ್ಶನ್ ಅನ್ನೋ ನಟ ಮತ್ತು ಅವರ ತಂಡಕ್ಕೆ ಹಾಗೆ ಆಗುತ್ತೆ. ಆ ಟೀಮ್ ಏನು ಇವತ್ತು ಗ್ಯಾಂಗ್ ಅಂತ ಹೇಳ್ತಾರಲ್ಲ, ಡಿ ಗ್ಯಾಂಗ್ ಅಂತ, ಆ ಗ್ಯಾಂಗಿಗೆ ಆಗಲಿಕ್ಕೆ ಇದೆ. ಅದು ಭಾಗ ಬೇರೆ. ಅದು ನ್ಯಾಯಾಲಯ ಯಾವ ರೀತಿ ತೀರ್ಪನ್ನು ಕೊಡುತ್ತೋ ಅದ್ರ ಮೇಲೆ ಅದು ನಿರ್ಭರ ಆಗಿರುತ್ತೆ. ಆದರೆ ನಾವಿಲ್ಲಿ ಹೇಳ್ತಾ ಇರತಕ್ಕಂಥದ್ದು ಏನಂದರೆ, ನೀವು ನಿಜವಾಗ್ಲೂ ಆತನ ಅಭಿಮಾನಿಗಳಾಗಿದ್ದರೆ, ಯಾರಿವತ್ತು 19 ಜನರಿಗೆ ಇವತ್ತು ಏರಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಬಂಧನವಾಗಿರತಕ್ಕಂಥವ್ರ ಸಂಖ್ಯೆ. ಅದರಲ್ಲಿ ಅನುಕೂಲಸ್ಥರು ಯಾರಿದ್ದಾರೆ ಅವ್ರನ್ನ ಬಿಟ್ಬಿಡಿಯಪ್ಪ. ಆದರೆ ಇನ್ನು ಉಳಿದವ್ರಿದ್ದಾರಲ್ಲ, ಅವತ್ತು ಜೀವನ ಮಾಡಿ ತಿಂತಕ್ಕಂಥವ್ರು, ಅವ್ರನ್ನ ಕೇಳಿ, ಏನೋ ಈ ಥರ ತಪ್ಪು ಘಟಿಸಿ ಹೋಗಿದೆ, ನಿಮ್ಗೇನಾದರೂ ಅನುಕೂಲತೆಗಳು ಬೇಕಾ, ನಮ್ಮ ಕೈಯಲ್ಲಾದ ಏನಾನ ಸಹಾಯ ಮಾಡ್ತೀವಿ, ನಿಮ್ಮ ಮಕ್ಕಳು ಹೊರಗಡೆ ಬರೋವರೆಗೂ ಅಂತ ಕೇಳೋವಂಥ ಒಂದು ಸೌಜನ್ಯವನ್ನು, ವಿನಯವನ್ನು ಇಟ್ಕೊಳ್ಳಿ. ಆವಾಗ ನಿಮ್ಮ ಅಭಿಮಾನನ ನಾವು ನಿಜವಾಗ್ಲೂ ಶ್ಲಾಘನೆ ಮಾಡ್ಬೋದು. ಅದನ್ನು ಬಿಟ್ಬಿಟ್ಟು ಯಾರಾದರೂ ಮಾತಾಡಿದರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಅಂಧಾಭಿಮಾನ ಅಂದರೆ ಏನು ಅಂತೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ನಾವು ನಂಬಿರ್ತೇವೆ, ಖಂಡಿತ ನಂಬಬೇಕು. ಯಾಕೆ ಅಂದರೆ ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತೀವಿ. ಒಬ್ಬ ವ್ಯಕ್ತಿ ಏನಾದರೂ ಒಳ್ಳೆಯ ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ಬೆನ್ನು ತಟ್ಟಿ ಅವರ ಅಭಿಮಾನಿಗಳಾಗ್ತಕ್ಕಂಥದ್ದು, ಅವರ ಜೊತೆಯಲ್ಲಿ ನಾವು ಸಾಕ್ತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ಉತ್ಕೃಷ್ಟ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿ. ಅದನ್ನು ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ರೀತಿಯಾದಂಥ ಕೆಟ್ಟ ಪ್ರವರ್ತನೆಗಳನ್ನು ಮಾಡ್ತಕ್ಕಂಥದ್ದು ಗಮನಕ್ಕೆ ಬಂದ ಮೇಲೂ ಕೂಡ ಅದನ್ನು ಸಮರ್ಥನೆ ಮಾಡ್ತಕ್ಕಂಥದ್ದು ಮೂರ್ಖತನ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಮೂಲ ವಿಚಾರ. ಆ ರೀತಿಯಾಗಿ ತೀರಾ ಅಂಧಾನುಕರಣೆ ಮಾಡಿ ನಿಮ್ಮ ಜೀವನಗಳಿಗೆ ನೀವು ಕುತ್ತುಗಳನ್ನು ತಗೊಂಬಂದಿಡಬೇಡಿ. ಹಾಗಾಗಿ ನಾವಿಲ್ಲಿ ರೇಣುಕಾ ಸ್ವಾಮಿಯವರ ಒಂದು ಮುಗ್ಧ ನಡತೆ ಏನಿತ್ತಲ್ಲ, ಅದನ್ನು ಕೂಡ ನಾವು ಸಮರ್ಥನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ದರ್ಶನ್ ಅವ್ರನ್ನೂ ಕೂಡ ನಾವು ಸಮರ್ಥನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇಬ್ಬರು ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದ್ದಿದ್ರೆ ರೇಣುಕಾ ಸ್ವಾಮಿಯವರ ಜೀವ ಇವತ್ತು ಉಳಿತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ದರ್ಶನ್ ಕಂಪ್ಲೇಂಟ್ ಕೊಡೋಕ್ಕೆ ಸ್ಟೇಷನ್ಗೆ ಹೋಗ್ಬೇಕಾಗಿರ್ಲಿಲ್ಲ ರೀ. ಈ ಪ್ರಕರಣದಲ್ಲಿ ಅವ್ರ ಅಸಿಸ್ಟೆಂಟು ಯಾವುದಾದ್ರೂ ಒಂದು ಸ್ಟೇಷನ್ಗೆ ಫೋನ್ ಮಾಡಿ ಹೇಳಿದಿದ್ರೆ ಆತನಿಗೆ ವಾರ್ನ್ ಮಾಡಿ ಬಿಡ್ತಾಯಿದ್ರು ಪೊಲೀಸರು. ಒಂದು ಮುಚ್ಚಳಿಕೆ ಬರ್ಸ್ಕೊಳ್ತಾಯಿದ್ರು, ನೋಡಪ್ಪ ಇನ್ನೊಂದ್ಸಲಿ ಅವ್ರ ತಂಟೆಗೆ ಹೋಗ್ಬೇಡ ನೀನು ಅಂತ ಹೇಳಿ ಕಳಿಸ್ತಾಯಿದ್ರು. ಆದರೆ ಕಾನೂನನ್ನು ನಾನು ಒಬ್ಬ ನಟ, ನಾನು ಏನು ಹೇಳಿದ್ರು ನಡೆಯುತ್ತೆ ಅನ್ನೋ ಅಹಂನತಿಗತ್ತಿ ಕಾನೂನನ್ನು ಕೈಗೆ ತಗೊಳ್ಳೋವಂಥ ಹಕ್ಕನ್ನು ದರ್ಶನ್ ಅವ್ರಿಗೆ ಯಾರು ಕೊಟ್ಟರು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲಿ ಬಹುವಾಗಿ ಕಾಡುತ್ತೆ. ಹಾಗಾಗಿ ಅವರು ಇಲ್ಲಿ 100ಕ್ಕೆ 100% ತಪ್ಪನ್ನು ಮಾಡಿರೋದು. ಅಂದರೆ ಕಾನೂನಿನ ಒಂದು ಕೈಗೆ ತಗೊಳ್ಳೋ ವಿಷಯದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ. ಅಂದರೆ ಕಾನೂನಿಗೆ ತಿಳಿಸ್ದೆ, ಈ ರೀತಿ ಆಗಿದೆ ಅಂತ ತಿಳಿಸ್ದೆ ಅವರ ಲೆಕ್ಕಾಚಾರದಲ್ಲಿ ರೇಣುಕಾ ಸ್ವಾಮಿಯವರನ್ನು ಈ ರೀತಿ ಬರ್ಬರ ಹತ್ಯೆಯಲ್ಲಿ ಪಾಲ್ಗೊಂಡಿರುವಂಥದ್ದು ತುಂಬ ಕೆಟ್ಟ ಸಂಗತಿ. ಹಾಗಾಗಿ ರೇಣುಕಾ ಸ್ವಾಮಿಯವರ ಒಂದು ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕರುಣಿಸಲಿ. ಮುಂದೆ ಯಾವೊಬ್ಬ ಅಭಿಮಾನಿಗೂ ಕೂಡ ಇಂಥ ದುರ್ಗತಿ ಬಾರದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ದರ್ಶನ್ ಅವರ ತಾಯಿ ಮತ್ತು ಅವರ ಪತ್ನಿ ಏನಿದಾರಲ್ಲ, ಇವತ್ತು ಮಮ್ಮಲ ಮರಗ್ತಾ ಇದ್ದಾರೆ. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ. ಎಲ್ಲರೂ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ರೀತಿಯಲ್ಲಿ ಕಾಮೆಂಟ್ಗಳು ಬರ್ತಾ ಇದೆ. ನಮಗದು ಮನಸ್ಸಿನ ಮೇಲೆ ತೀವ್ರತರವಾದ ಪ್ರಭಾವವನ್ನು ಬೀರ್ತಾ ಇದೆ ಅಂತ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ಬಂದು ಸುಸಂಸ್ಕೃತ ಸಮಾಜ ಇದು. ದಯವಿಟ್ಟು ಯಾರು ಅತಿರೇಕದ ಕಾಮೆಂಟ್ಸ್ಗಳನ್ನು ದರ್ಶನ್ ಅವರ ಮನೆಗೂ ಮಾಡಬೇಡಿ, ಮತ್ತು ರೇಣುಕಾ ಸ್ವಾಮಿಯವರ ಪರವನ್ನು ವಹಿಸಬೇಡಿ. ಕಾನೂನು ತನ್ನ ಕ್ರಮವನ್ನು ಕೈಗೊಂಡೇ ಕೊಳ್ಳುತ್ತೆ. ಯಾರು ಅಪರಾಧದ ಈ ಬೀಭತ್ಸ ಕೃತ್ಯದಲ್ಲಿ ಪಾಲುದಾರರಾಗಿದ್ದಾರೋ ಅವ್ರಿಗೆ ಖಂಡಿತವಾಗ್ಲೂ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಠಿಣವಾದ ಶಿಕ್ಷೆ ಆಗೇ ತೀರುತ್ತೆ. ಅಲ್ಲಿವರೆಗೂ ನಾವೆಲ್ಲರೂ ತಾಳ್ಮೆಯಿಂದ ಕಾಯೋಣ. ಎಲ್ಲರೂ ಕೆಟ್ಟ ವಿಧವಾದಂತಹ ಕಾಮೆಂಟ್ಸ್ಗಳನ್ನು ಹಾಕೋಕ್ಕೆ ಹೋಗಬೇಡಿ. ಹಾಗಾಗಿ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ತಂದೆ ತಾಯಿಯರಿಗೆ ಆತನ ಈ ಒಂದು ಅನಿರೀಕ್ಷಿತ ಸಾವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ.
ಮತ್ತು ಅವರ ಪತ್ನಿಗೆ ಸರ್ಕಾರ ಏನಾದರೂ ಸಾಧ್ಯ ಆದರೆ ಪರಿಹಾರ ಧನವನ್ನು ಕೊಟ್ಟು ಅವ್ರು ಇನ್ನೂ ಪಾಪ ಚಿಕ್ಕ ವಯಸ್ಸಿನವರಿದ್ದಾರೆ, ಅವರ ಒಂದು ಮುಂದಿನ ಭವಿಷ್ಯಕ್ಕೋಸ್ಕರ ಭದ್ರತೆಗೋಸ್ಕರ ಯಾವುದಾದ್ರೂ ಉದ್ಯೋಗ ಕೊಡೋಕ್ಕಾಗತ್ತಾ ಕರ್ನಾಟಕ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನು ಮಾಡಲಿ ಅಂತ ಹೇಳೋದ್ರ ಮುಖಾಂತರ ರೇಣುಕಾ ಸ್ವಾಮಿಗೆ ಬಂದಂತಹ ಇಂಥ ಒಂದು ಘನಘೋರವಾದಂತಹ ಅವಘಡ ಯಾವೊಬ್ಬ ಯುವಕನ ಜೀವನದಲ್ಲೂ ಸಂಭವಿಸದಿರಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆಟೋವಾಲ ಕಾರ್ಯಕ್ರಮವನ್ನು ನಾನಿಂದು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದಂತಹ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಜಯಂತ್ ಪಾಂಡೆಯ ಆತ್ಮೀಯವಾದ ನಮಸ್ಕಾರಗಳು. ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.